ಸಾಲು ದರ ಏರಿಕೆಯ ಮಧ್ಯ ಸಿಲಿಕಾನ್ ಸಿಟಿ ಮಂದಿಗೆ ಸರ್ಕಾರ ಮತ್ತೊಂದು ಶಾಕ್ ಕೊಡೋಕೆ ರೆಡಿಯಾಗಿದೆ. ಅದು ಜನರಿಗೆ ಶುದ್ಧ ಕುಡಿಯುವಂತಹ ನೀರಿನ ಘಟಕಗಳೇ ಆಧಾರ. ಈಗ ಕುಡಿಯೋ ನೀರಿಗೆ ಆರ್ಒ ವಾಟರ್ ಪ್ಲಾಂಟ್ಗಳ ನಿರ್ವಹಣೆ ಹೆಸರಲ್ಲಿ ದರ ಏರಿಕೆಗೆ ಸರ್ಕಾರ ಮುಂದಾಗ್ತಾ ಇದೆಯಂತೆ. ಬೆಂಗಳೂರಿನ ಕೆಲವು ವಿಧಾನಸಭಾ ವ್ಯಾಪ್ತಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳಲ್ಲಿ ನೀರಿನ ದರ 2 ಪಟ್ಟು ಹೆಚ್ಚಾಗಿದ್ದು ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾವೇರಿ ನೀರಿನ ದರ ಏರಿಕೆ ಬೆನ್ನಲ್ಲೇ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲೂ ದರ ಹೆಚ್ಚಳವಾಗಿದೆ. ನಿನ್ನೆವರೆಗೂ 5 ರೂಪಾಯಿಗೆ ಸಿಗ್ತಾ ಇದ್ದ 20 ಲೀಟರ್ ನೀರು ಈಗ 10 ರೂಪಾಯಿ ಏರಿಕೆ ಆಗಿದೆ. ಕುಡಿಯೋ ನೀರಿನ ಘಟಕಗಳಲ್ಲಿ ವಿದ್ಯುತ್ ನಿರ್ವಹಣೆ ಸಲುವಾಗಿ ದರ ಏರಿಕೆ ಮಾಡಿರುವುದಾಗಿ ಬಿಡಬ್ಲ್ಯೂಎಸ್ಎಸ್ಬಿ ಪೋಸ್ಟರ್ ಅಂಟಿಸಿ ಜನರಿಗೆ ಮಾಹಿತಿಯನ್ನು ಕೊಟ್ಟಿದೆ. 5 ರೂಪಾಯಿ ಕಾಯಿನ್ ತಗೊಂಡೋಗಿ ಹಾಕೋರು 20 ಲೀಟರ್ ನೀರನ್ನ ತುಂಬಿಸ್ಕೊಂಡು ಬರ್ತಾ ಇದ್ರು. ಹೇಗೋ ಒಂದು 3-4 ದಿನ ಬಳಕೆ ಮಾಡ್ತಾ ಇದ್ರು. ಈಗ ಅದನ್ನ ದುಬಾರಿ ಆಗಿದೆ, ಡಬಲ್ 10 ರೂಪೀಸ್. ಈಗ ಸದ್ಯ ಎಲ್ಲರ ದರ ಏರಿಕೆ ಆಗ್ತಾ ಇದೆ. ನೀರಿನ ದರವನ್ನು ಏರಿಕೆ ಮಾಡಲಿಕ್ಕೆ ಸರ್ಕಾರ ಚಿಂತನೆ ಮಾಡಿದೆ. ಆದರೆ ಕುಡಿಯುವ ನೀರಿಗೆ ಇರುವಂತಹ RO ಪ್ಲಾಂಟ್ಗಳು ಅಂತ ಹೇಳಿದ್ರೆ ಶುದ್ಧ ನೀರಿನ ಘಟಕಗಳೇನಿದೆ ಇದರಲ್ಲಿ ಕೂಡ ಈಗ ದರ ಹೆಚ್ಚಳ ಆಗಿರುವಂಥದ್ದು. ಸುಮಾರು 5 ರೂಪಾಯಿಗೆ ಸಿಗ್ತಿದ್ದಂತಹ 20 ಲೀಟರ್ ನೀರು ಈಗ 10 ರೂಪಾಯಿಗೆ ಸಿಗ್ತಾ ಇರುವಂಥದ್ದು. ಈ ಕುರಿತಾಗಿ ಈಗಾಗಲೇ ಬೋರ್ಡನ್ನ ಅಳವಡಿಕೆ ಕೂಡ ಮಾಡಲಾಗ್ತದೆ. ಗಮನಿಸ್ತಾ ಇರ್ಬೋದು, 5 ರೂಪಾಯಿ ಕಾಯಿನನ್ನು ಹಾಕಿದ್ರೆ ಸಂಪೂರ್ಣವಾಗಿ ನೀರು ತುಂಬ್ತಾ ಇತ್ತು. ಆದರೆ 5 ರೂಪಾಯಿ ಕಾಯಿನ್ ಹಾಕಿದ್ರೆ ಇಷ್ಟು ನೀರು ದೊರೀತಾ ಇದೆ. ಬೇಸಿಗೆ ಕಾಲದಲ್ಲಿ ಬರ ಬಂದಂತಹ ಸಂದರ್ಭದಲ್ಲಿ ಜನ ಈ ಒಂದು ಶುದ್ಧ ಘಟಕ ನೀರಿನ ಮೊರೆ ಹೋಗ್ತಾ ಇದ್ರು. ನೀರನ್ನು 5 ರೂಪಾಯಿಗೆ ಖರೀದಿ ಮಾಡಿ ಯಾವುದೇ ಟ್ಯಾಂಕರ್ಗಳ ಸಾವಾಸ ಬೇಡ ಅಂತ ಇದ್ರು. ಆದರೆ ಸದ್ಯ ಈಗ ಗಮನಿಸ್ತಾ ಇರ್ಬೋದು, ಬೋರ್ಡನ್ನು ಕೂಡ ಅಳವಡಿಸಿದ್ದಾರೆ. ಈ ಹಿಂದೆ 5 ರೂಪಾಯಿಗೆ ಸಿಗ್ತಿದ್ದಂಥ ನೀರನ್ನು 20 ಲೀಟ್ರಿಗೆ 10 ರೂಪಾಯಿ ನಿಗದಿಪಡಿಸಲಾಗಿದೆ ಅಂತ ಹೇಳಿ ಮಾಡಲಾಗ್ತಿದೆ. ಇದರಿಂದ ಒಂದಿಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರುವಂಥದ್ದು. ಯಾಕಂತ ಹೇಳಿದರೆ ಬಹುತೇಕ ದಿನನಿತ್ಯ ಕುಡಿಲಿಕ್ಕೆ ಉಪಯೋಗಿಸುವಂಥ ನೀರೇನಿದೆ ಈ ಒಂದು ನೀರಿಗೆ ಈಗ ದುಪ್ಪಟ್ಟು ಬೆಲೆಯನ್ನು ಕೊಡಬೇಕಾಗ್ತಾ ಇದೆ. ಇದು ಸಾರ್ವಜನಿಕರ ಕೆಂಗಣ್ಣಿಗೆ ಕೂಡ ಗುರಿಯಾಗಿರುವಂಥದ್ದು. ಒಟ್ಟಿನಲ್ಲಿ ದಿನದಿಂದ ದಿನಕ್ಕೆ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರುವ ಜನರಿಗೆ ನೀರಿನ ಈ ಒಂದು ದರ ಏರಿಕೆ ಕೂಡ ಶಾಕನ್ನು ನೀಡಿದಂತೂ ಸತ್ಯ. ಆದಷ್ಟು ಬೇಗ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಕುಡಿಯುವ ನೀರಿಗೆ ಒಂದು ಬೆಲೆಯನ್ನು ನಿಗದಿ ಮಾಡದೆ, ಕುಡಿಯುವ ನೀರಿಗೆ ದರವನ್ನು ಹೆಚ್ಚಿಸದೆ, ಸಾರ್ವಜನಿಕರ ಒಂದು ಜೀವನದ ಬಗ್ಗೆ ಕೂಡ ಗಮನ ವಹಿಸಿ ಒಂದು ಕ್ರಮವನ್ನು ತೆಗೆದುಕೊಂಡ್ರೆ ಉತ್ತಮ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.